ಸಿಂಹರಾಶಿ ನಿಮ್ಮ ವ್ಯಾಪಾರ, ಉದ್ಯೋಗ, ವಿದ್ಯಾ ಕ್ಷೇತ್ರ ಹಾಗೆ ನೀವು ವ್ಯವಹರಿಸ್ತಕ್ಕಂತಹ ಎಲ್ಲ ಸ್ಥಳ ಇಲ್ಲಿ ನಿಮಗೆ ವಿಶೇಷವಾದಂತಹ ಗೌರವ, ಲಾಭ ಪ್ರತಿಯೊಂದು ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಆಗುವಂತಹ ವಾತಾವರಣ ಎಲ್ಲವನ್ನೂ ಕೂಡ ನೋಡಬಹುದು ಅನ್ನುವಂಥದ್ದು. ಎಲ್ಲರಿಂದ ಸಂಪೂರ್ಣವಾದಂತಹ ಸಹಕಾರ ನಿಮಗೆ ದೊರೆಯುತ್ತೆ. ಅದು ಬಹಳ ಮುಖ್ಯವಾದಂಥದ್ದು. ಮನೆಯಲ್ಲಿಯ ಪ್ರೋತ್ಸಾಹ, ಸ್ನೇಹಿತರ ಒಂದು ಅಭಿಮಾನ, ಜೊತೆಗೆ ವ್ಯಾವಹಾರಿಕವಾಗಿ ನಿಮ್ಮ ಮಾತಿಗೆ ಇರತಕ್ಕಂತಹ ಒಂದು ಬೆಲೆ, ನಿಮ್ಮನ್ನು ಅನುಮೋದಿಸ್ತಕ್ಕಂತಹ ನಿಮ್ಮ ಆತ್ಮೀಯರು, ಸಹೋದ್ಯೋಗಿಗಳು ಇದೆಲ್ಲವೂ ಕೂಡ ನಿಮ್ಮನ್ನು ವ್ಯಾವಹಾರಿಕವಾಗಿ ಮೇಲ್ಮಟ್ಟಕ್ಕೆ ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಆದರೆ ಅದೇ ವಿಶ್ವಾಸವನ್ನು, ಪ್ರೀತಿಯನ್ನು, ಅಭಿಮಾನವನ್ನು ಎಲ್ಲರ ಜೊತೆಯಲ್ಲೂ ಕೂಡ ನೀವು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಇದ್ದಕ್ಕಿದ್ದ ಹಾಗೆ ಆರ್ಥಿಕವಾದಂತಹ ಬದಲಾವಣೆಯನ್ನು ಕಾಣ್ತೀರಿ. ಅದು ಧನಾತ್ಮಕವಾಗಿ ನಿಮಗೆ ಯಾವುದೋ ಒಂದು ವ್ಯವಹಾರ ನಡೀತಾ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಅದರ ಬೆಲೆಗಳಾಗಬಹುದು, ಲಾಭವಾಗಬಹುದು, ಮೌಲ್ಯವಾಗಬಹುದು ಹೆಚ್ಚಾದರೆ ಆಂತರಿಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ ತುಂಬ ಸಂತೋಷವನ್ನು ಕಾಣ್ತಕ್ಕಂಥದ್ದು. ಹಣವನ್ನು ಠೇವಣಿ ಇಡೋದಕ್ಕೆ, ಇನ್ಯಾವುದರಲ್ಲೂ ಹಣವನ್ನು ತೊಡಗಿಸೋದಕ್ಕೆ ಬಹಳ ವಿಶೇಷವಾದಂತಹ ದಿವಸ. ಇದು ಪ್ರಚೋದನಾಕಾರಿ ಹೇಳಿಕೆ ಅಲ್ಲ. ನಿಮ್ಮ ಆಲೋಚನೆಗಳು ಹಾಗಿದ್ದು, ನಾನೇನಾದರೂ ಹಣವನ್ನು ಇಡಬೇಕು, ಭವಿಷ್ಯಕ್ಕೋಸ್ಕರ, ಆಪದ್ಧನಕ್ಕೋಸ್ಕರವಾಗಿ ನಾನು ಇಟ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಇದ್ದಂಥವರಿಗೆ ಇವತ್ತು ಉತ್ತಮವಾದಂತಹ ದಿವಸ ಅನ್ನುವಂತಹ ಸಲಹೆ ಮಾತ್ರ. ಅಷ್ಟಲಕ್ಷ್ಮಿಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ನಿಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ. ನಾನು ತಪ್ಪೇ ಮಾಡಿಲ್ಲ ಅಥವಾ ನನ್ನ ತಪ್ಪು ಯಾವುದು ಅಂತ ನನಗೆ ಗೊತ್ತೇ ಇಲ್ಲ ಅನ್ನುವಂಥವ್ರಿಗೆ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನಿಂದ ಆಗತಕ್ಕಂತಹ ತಪ್ಪಿನಿಂದ ಮನೆಯವರಿಗೆ, ಸಮಾಜಕ್ಕೆ, ಸ್ನೇಹಿತರಿಗೆ, ಬಂಧುಗಳಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆಯಾ, ಹಿಂಸೆ ಆಗ್ತಾ ಇದೆಯಾ ಅನ್ನುವಂಥದ್ದನ್ನು ಅರಿತು ಅದನ್ನು ತಿದ್ದುಕೊಂಡ್ರೆ ನಿಮಗೂ ಕ್ಷೇಮ, ನಿಮ್ಮ ಸಂಪರ್ಕದಲ್ಲಿರ್ತಕ್ಕಂಥವರಿಗೂ ಕೂಡ ಸಮಾಧಾನ ಆಗುವಂಥದ್ದು. ಯಾರನ್ನಾದರೂ ಕ್ಷಮೆ ಕೇಳಬೇಕು ಅಂತ ಹೇಳಿ ಅಂದುಕೊಂಡಿದ್ದರೆ, ಅಂತಹ ಘಟನೆಗಳು ನಡೆದು ಹೋಗಿದ್ದರೆ ಈ ದಿವಸ ಪ್ರಾಮಾಣಿಕವಾಗಿ ಆ ಕ್ಷಮೆಯನ್ನು ಕೇಳಿಬಿಡಿ. ಅವರು ಕ್ಷಮಿಸ್ತಕ್ಕಂತಹ ಒಂದು ವಾತಾವರಣದಲ್ಲಿ, ಆ ಸಂದರ್ಭದಲ್ಲಿ, ಆ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ಅರ್ಥ. ನಿಮ್ಮ ಮನಸ್ಸನ್ನು ಸರಿಪಡಿಸ್ಕೊಂಡ್ರೆ ಎಲ್ಲ ರೀತಿಯ ಅನುಕೂಲ ಇದೆ. ಮನಸ್ಸೇ ನಿಮಗೆ ಮೂಲ ಕಾರಣವಾಗಿರ್ತಕ್ಕಂಥದ್ದು. ಶಾಸ್ತ್ರವೂ ಕೂಡ ಅದನ್ನು ಹೇಳುತ್ತೆ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷಯೋಹೋ. ಮನಸ್ಸಿನಲ್ಲಿರ್ತಕ್ಕಂತಹ ಆಲೋಚನೆಗಳೇ ನಮ್ಮ ಎಲ್ಲ ಆಗುಹೋಗುಗಳಿಗೆ ಕಾರಣ ಅಂತಕ್ಕಂಥದ್ದನ್ನು ಶಾಸ್ತ್ರ ಒತ್ತಿ ಹೇಳುವಾಗ ಅದರ ಅರಿವು ನಮಗಿರಬೇಕಾಗತ್ತೆ. ಮಕ್ಕಳಿಗೆ ಯಶಸ್ಸು ಸಿಕ್ಕುವಂತಹ ದಿವಸ, ಆದರೆ ಮಕ್ಕಳಿಗೆ ನಿಮ್ಮನ್ನು ಕಂಡರೆ ಅಷ್ಟಕ್ಕಷ್ಟೇ ಅನ್ನುವಂತಹ ಅನುಭವ ನಿಮಗೆ ಆಗಿರುತ್ತೆ. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಏನೋ ಅಡ್ಡಿಯಾಗಬಹುದು, ತೊಂದರೆಯ ಸೂಚನೆಗಳು ಕಾಣ್ತಾ ಇರತಕ್ಕಂಥದ್ದು. ಎಚ್ಚರಿಕೆಯನ್ನು ವಹಿಸಿ, ಅಥವಾ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಅಭ್ಯುದಯವನ್ನು ಕಾಣಲಿಕ್ಕೆ ಅವಕಾಶಗಳಿಲ್ಲದೆ ಮನಸ್ಸನ್ನು ಬದಲಾಯಿಸಿ ಕೆಲಸದ ವಿಚಾರದಲ್ಲಿ ಆಲೋಚನೆಯನ್ನು ಮಾಡ್ತಕ್ಕಂತಹ ಪರಿಸ್ಥಿತಿ ಒದಗಿ ಬರಬಹುದು. ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ಸಣ್ಣ ಪುಟ್ಟ ಕೆಲಸಗಳಿಗೆ ಹೆಚ್ಚಿನ ಸಮಯವನ್ನು ಕೊಡ್ತೀರಿ, ಹೆಚ್ಚು ಆಸಕ್ತಿಯನ್ನು ತೋರಿಸ್ತೀರಿ. ಮಾಡಬೇಕಾದಂತಹ ಕೆಲಸಗಳು ಬೇರೆ ಬೇಕಾದಷ್ಟಿರುತ್ತೆ, ಸಮಯ ಸಾಕಾಗೋದಿಲ್ಲ. ಯಾವ ವಿಚಾರಕ್ಕೆ ಎಷ್ಟು ಆದ್ಯತೆಯನ್ನು ನೀಡಬೇಕು ಅನ್ನುವಂತಹ ವಿವೇಚನೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ವ್ಯಾಪಾರಿಗಳಿಗೆ ಗ್ರಾಹಕರ ವರ್ತನೆಯಿಂದ ಬೇಸರವಾಗುತ್ತೆ. ಏನೋ ಸಾಮಗ್ರಿಗಳನ್ನು ತಗೊಂಡು ಹೋಗ್ತಾರೆ, ಹಣವನ್ನು ಕೊಡೋದಿಲ್ಲ, ಅಥವಾ ಹೆಚ್ಚಿನ ಚೌಕಾಸಿಯನ್ನು ಮಾಡ್ತಾರೆ. ಅದು ಮನಸ್ಸಿಗೆ ತುಂಬ ಬೇಸರವನ್ನು ಮಾಡುತ್ತೆ. ಯಾವಾಗ ಪ್ರಾಮಾಣಿಕವಾದಂತಹ ಕೆಲಸಗಾರರಿರ್ತಾರೆ ಅಂಥವರಿಗೆ ಇದರ ಅನುಭವ ಹೆಚ್ಚಾಗಿ ಆಗ್ತಕ್ಕಂಥದ್ದಾಗತ್ತೆ. ಭವಿಷ್ಯದ ವಿಚಾರವನ್ನು ಗಮನಿಸ್ತಾ ಹೋದಾಗ ಆರ್ಥಿಕವಾಗಿ ಸಂಕಷ್ಟ ಎದುರಾಗಬಹುದು ಅನ್ನುವಂತಹ ಸೂಚನೆಗಳು ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಆಪದ್ಧನವನ್ನು, ಸಕಾಲಕ್ಕೆ ಉಪಯೋಗಕ್ಕೆ ಬರುವಂತಹ ಒಂದಷ್ಟು ಹಣವನ್ನು ನಾವು ಸಂಗ್ರಹ ಮಾಡಿಟ್ಟುಕೊಳ್ಬೇಕು ಅಂತಕ್ಕಂತಹ ವಿವೇಚನೆ ಜಾಗೃತವಾಗಬೇಕು ಅನ್ನುವಂಥದ್ದಾಗತ್ತೆ. ದೊಡ್ಡ ವ್ಯಕ್ತಿಗಳ ಸಲಹೆ ಸೂಚನೆಗಳನ್ನು ತಿರಸ್ಕಾರ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಯಾರೋ ಅನುಭವಿಗಳು, ಸಮಾಜದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರು ಯಾವುದೋ ವಿಚಾರವನ್ನು ಹೇಳ್ತಾರೆ, ಅವರ ಮಾತನ್ನು ನಾನೇನು ಕೇಳಬೇಕು ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಬರುತ್ತೆ. ಅದು ಒಂದು ರೀತಿಯಲ್ಲಿ ಒಳಿತಾಗಿರ್ಬೋದು, ಮತ್ತೊಂದು ರೀತಿಯಲ್ಲಿ ಇನ್ಯಾವತ್ತೋ ಏನೋ ಸಹಾಯವನ್ನು ಕೇಳಲಿಕ್ಕೆ ಹೋದಾಗ ಅದರ ಪ್ರಭಾವ
ಬಹಳ ಕೆಟ್ಟದಾಗಿ ಪರಿಣಾಮವನ್ನು ಬೀರಬಹುದು ಅನ್ನುವಂಥದ್ದಾಗತ್ತೆ. ಚಕ್ರರೂಪಿ ಸುದರ್ಶನನ ಪ್ರಾರ್ಥನೆ ಮಾಡಿ, ಆಹಾ ಮಹಾವಿಷ್ಣು ಸ್ವರೂಪಿ ನಿಮ್ಮೆಲ್ಲ ಕಷ್ಟಗಳನ್ನು ಗೊಂದಲಗಳನ್ನು ದೂರ ಮಾಡಲಿ, ಚಿತ್ತಶುದ್ಧಿಯನ್ನು ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಕೆಲಸದಲ್ಲಿ ಬದಲಾವಣೆಯ ಒಂದು ಪರ್ವ ಅಥವಾ ಬದಲಾವಣೆಯ ಒಂದು ಅಲೆ ನಿಮ್ಮನ್ನು ವಿಚಲಿತರನ್ನಾಗಿ ಮಾಡುತ್ತೆ. ಕೆಲಸ ಬದಲಾವಣೆ, ಸ್ಥಳ ಬದಲಾವಣೆ ಅಥವಾ ಇನ್ಯಾವುದೋ ಒಂದು ಸ್ಥಾನ ಮಾನ ಬದಲಾವಣೆ ಆಗುವಂಥದ್ದು ಬಹಳ ತೊಳಲಾಟಕ್ಕೆ ಕಾರಣವಾಗುತ್ತೆ. ನಿಮಗೆ ಆಲೋಚನೆಗಳೇ ಇರೋದಿಲ್ಲ. ಅದು ತತ್ಕ್ಷಣದಲ್ಲಿ ಪ್ರಭಾವವನ್ನು ಪರಿಣಾಮವನ್ನು ಬೀರಿದಾಗ ಏನು ಮಾಡಬೇಕು ಅನ್ನುವಂಥದ್ದು ಕೂಡ ನಿಮಗೆ ತೋಚದೇ ಇರುವಂಥದ್ದಾಗತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವನ್ನು ಖರೀದಿ ಮಾಡೋದಕ್ಕೆ ಮುಂದಾಗುವಂತಹ ಮನಸ್ಸು, ಆದರೆ ಒಂದು ಕಡೆ ಹೆದರಿಕೆ, ಮತ್ತೊಂದು ಕಡೆ ಬೇಕೇ ಬೇಕು ಅನ್ನುವಂತಹ ಹಠ, ಇದು ಎಚ್ಚರವನ್ನು ತಪ್ಪಿದಾಗ ತೊಂದರೆಗೆ ಆಪತ್ತಿಗೆ ಸಿಗಹಾಕೊಳ್ತಕ್ಕಂತಹ ಕೆಲಸವಾಗುತ್ತೆ. ವೈವಾಹಿಕ ಜೀವನದ ವಿಚಾರದಲ್ಲಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಸಾಂಸಾರಿಕವಾಗಿ ಕೆಲವು ನಿಯಮಗಳನ್ನು ಸಡಿಲಿಸಿಕೊಳ್ಳಬೇಕಾದಂಥದ್ದು. ಇದರ ಅರ್ಥ ಮನೆಯವರು ಹೇಳಿದ್ದನ್ನೂ ಕೂಡ ಸ್ವಲ್ಪ ಕಿವಿಗೆ ಹಾಕ್ಕೊಳ್ಬೇಕು, ಕೇಳಬೇಕು ಅನ್ನುವಂಥದ್ದು. ನಾನು ಹೇಳಿದ್ದೇ ನಡಿಬೇಕು ಅಂತ ಆದರೆ ಅದು ಸಾಂಸಾರಿಕವಾಗಿ ಹೊಂದಾಣಿಕೆಗೆ ಅಭಾವವಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಮದುವೆಯ ಬಗ್ಗೆ ಹೆಚ್ಚು ಆಲೋಚನೆಯನ್ನು ಮಾಡಿ ಕೆಲವರು ಅವಿವಾಹಿತರು ಗೊಂದಲಕ್ಕೆ ಈಡಾಗ್ತೀರಿ. ಹಾಗಂತ ಮದುವೆ ವಿಚಾರವನ್ನು ಬಿಟ್ಟುಬಿಡಿ ಅಂತ ಅರ್ಥ ಅಲ್ಲ. ಆದಷ್ಟು ಸಮಸ್ಯೆಗಳನ್ನು ತಿಳಿಗೊಳಿಸ್ತಕ್ಕಂಥದ್ದು, ಸರಳವಾಗಿ ವಿಚಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ನೂರಾರು ಸಾವಿರಾರು ಪ್ರಶ್ನೆಗಳನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಅದು ತಪ್ಪಾದೀತು ಅನ್ನುವಂಥದ್ದು. ಕೆಲವು ವಿಚಾರಗಳು ಮುನ್ನೆಚ್ಚರಿಕೆ ಬೇಕೇ ಬೇಕು, ಅದಕ್ಕಾದ್ಯತೆಯನ್ನು ನೀಡಿ ಹೊರತು ಅನಗತ್ಯವಾದಂತಹ ವಿಚಾರಗಳನ್ನು ಪ್ರಶ್ನೆ ಮಾಡಿಕೊಂಡು ಕೂತ್ಕೊಳ್ಳುವಂಥದ್ದಲ್ಲ. ವಾಹನ ಚಾಲನೆಯನ್ನು ಮಾಡುವಾಗ ಜಾಗ್ರತೆ ಇರಲಿ. ಯಾವುದೋ ಮನಸ್ಥಿತಿಯಲ್ಲಿ ಇದ್ದುಕೊಂಡು ವಾಹನ ಚಾಲನೆಯನ್ನು ಮಾಡಿದಾಗ ತೊಂದರೆಗೆ ಕಾರಣವಾಗುತ್ತೆ. ಇದು ಗೊತ್ತಿರುತ್ತೆ, ಆದರೂ ಗ್ರಹಗತಿ ನಮ್ಮನ್ನು ಕಾಪಾಡಬೇಕಲ್ಲ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.